आपके सामने आए, आप हमारी मनवी स्वीकार करिए, बाद में उसको सेंट्रल में भेजिए। आप बैठिए सर। कमिश्नर सर प्लीज कमिश्नर सर ದಯಮಾಡಿ ಸನ್ಮಾನ್ಯ ಶ್ರೀ EPF ಕಮಿಷನರ್ ವಿನೀತ್ ಅವರು ಬಂದಿದ್ದಾರೆ, ಜೋರಾಗಿ ಚಪ್ಪಾಳೆ ತಟ್ಟಿ. ಸನ್ಮಾನ್ಯ ಶ್ರೀ ವಿನೀತ್ ಅವರು ಬಂದಿದ್ದಾರೆ, ನಮ್ಮ ಎಲ್ಲರ ಪರವಾಗಿ ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ, ಇದನ್ನ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ. ಜೋರಾಗಿ ನಮ್ಮ ವಿನಯ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಹಾಗೆ ನಿಮ್ಮನ್ನು ಉದ್ದೇಶಿಸಿ ಎರಡು ಹಿಂದಿಯಲ್ಲೇ ಮಾತಾಡ್ತಾರೆ. ದಯಮಾಡಿ हम लोगों को एक दो बात करने आपको मैं रिक्वेस्ट करूंगा. गलाटे मारबेड़ी दयमाड़ी. मैं सिर्फ इतना बोलूंगा, आप लोगों ने जो भी बोला, आप लोगों ने जो भी बोला हमने उसको सुना है. जो एक्शन हो सकता होगा हमारे से, बिकॉज ये पॉलिसी मैटर है तो हम उसको आगे तक भेजेंगे अपने रिकमेंडेशन के साथ. मैं आप सब लोगों के स्वास्थ्य की कामना करता हूँ कि आप लोग स्वस्थ रहिए, कि धूप में आने की जरूरत नहीं है. जो कुछ होगा हमारे ऑफिस से हम करेंगे. ಇಷ್ಟು ವಯಸ್ಸಿನವರು ನೀವೆಲ್ಲ ಈ ಬಿಸಿಲಲ್ಲಿ ಬಂದಿದ್ದೀರಿ ನನಗೆ ಮನವಿ ಕೊಡ್ಲಿಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮಸ್ಯೆ ಪರವಾಗಿ ಒಂದು ಲೆಟರ್ ಅನ್ನ ಅದಕ್ಕೆ ಹಾಕಿ ನಾನು ಕಳ್ಸಿಕೊಡ್ತೀನಿ ಅಂತ ಹೇಳಿದರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾರೆ. ಸನ್ಮಾನ್ಯ ಶ್ರೀ ವಿನಯ್ ಅವರಿಗೆ ಧನ್ಯವಾದಗಳು ಸರ್. ದಯಮಾಡಿ ಲಘು ಉಪಹಾರ ಇದೆ, ಯಾರು ಗಲಾಟೆ ಮಾಡ್ಕೋಬೇಡಿ. ಯಾಕೆಂದ್ರೆ ಸಭೆ ಸಮಾರಂಭಗಳಲ್ಲಿ ನೂಕಾಟ ತಳ್ಳಾಟ ಸಾವು ನಾವು ಟಿವಿ ನೋಡ್ತಾ ಇದೀವಿ. ದಯಮಾಡಿ ನಾವೆಲ್ಲ ಹಿರಿಯರು ಸಾಲಾಗಿ ನಿಂತು ತಗೊಂಡು ಉಪಹಾರ ತಗೊಂಡು ಹೋಗ್ಬೇಕಂತ ಎಲ್ಲರೂ ಕೇಳ್ಕೊಳ್ತೀನಿ. ಇವತ್ತು ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರು 10 ಜನಗಳಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಅಂದ್ರೆ ಮೈಸೂರು ಕನಿಷ್ಠ 1-2 ಸಾವಿರ ಜನ ಆದ್ರೂ ಬೆಂಗಳೂರಿಗೆ ಬರ್ಬೇಕಂತ ಕೇಳ್ಕೊಡ್ತೀನಿ. ಆಗ್ಬೋದಲ್ಲ? ಈಗ 100 ಜನ ಬಂದಿರೋರು 2,000 ಜನಕ್ಕೆ ಸಮ ಅಂತ ತಿಳ್ಕೊಂಡಿದ್ದೀನಿ. ಮುಂದಿನ ದಿನಾಂಕ ಲಕ್ಷ್ಮಣ್ ಅವ್ರ ಹತ್ರ ನಮ್ಮ ಏನು ಈ ಸಂಘದ ಅಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಅವರು ಮಾತಾಡಿ ಒಂದು ದಿನಾಂಕವನ್ನು ಗೊತ್ತುಪಡಿಸ್ತಾರೆ.